ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಡೈಲಿ ಕರೆಂಟ್ ಅಫೇರ್ಸ್. ಇವತ್ತು ನಾವು ನಾಸಾದ ಮಹತ್ವಾಕಾಂಕ್ಷೆ ಯೋಜನೆಯಾದ ಆಟೋಮಸ್ ಮಿಷನ್ 2 ಬಗ್ಗೆ ಚರ್ಚಿಸೋಣ. ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾವು ಕಮಿಂಗ್ ಟು ದ ಟಾಪಿಕ್. ನಾಸಾದ ಆಟೋಮಸ್ 2 ಮಿಷನ್ನು ಮತ್ತೊಂದು ಬಾರಿಗೆ ಮಾನವರಿಗೆ ಚಂದ್ರನ ಹತ್ತಿರ ಕರ್ಕೊಂಡು ಹೋಗುವ ಮಿಷನ್ ಆಗಿದೆ. ಇದರಲ್ಲಿ ಒಟ್ಟು 4 ಜನ ಗಗನಯಾತ್ರಿಗಳು ಓರಿಯನ್ ಸ್ಪೇಸ್ ಕ್ರಾಫ್ಟಲ್ಲಿ ಚಂದ್ರನ ಹತ್ತಿರ ಹೋಗಿ ಬರಲಿದ್ದಾರೆ. ಈ ಮಿಷನ್ನಲ್ಲಿ ನಾಸಾದ SLS ರಾಕೆಟ್ ಬಳಸುತ್ತಿದ್ದಾರೆ, ಸ್ಪೇಸ್ ಲಾಂಚಿಂಗ್ ಸಿಸ್ಟಮ್. ಈ ರಾಕೆಟ್ ಪ್ರಮುಖ 2 ಸ್ಟೇಜ್ಗಳನ್ನು ಹೊಂದಿದೆ, ಒಂದು ಕೋರ್ ಸ್ಟೇಜ್ ಮತ್ತು ಅಪರ್ ಸ್ಟೇಜ್. ಈ ರಾಕೆಟ್ನ ಒಟ್ಟು ಎತ್ತರ 98 ಮೀಟರ್ 322 ಅಡಿ. ಈ ರಾಕೆಟ್ನ ಒಟ್ಟು ವ್ಯಾಸ 27.6 ಅಡಿ. ಈ ರಾಕೆಟ್ನ ಕೋರ್ ಸ್ಟೇಜಲ್ಲಿ 2 ಇಂಜಿನ್ಗಳನ್ನು ಬಳಸಲಾಗುತ್ತೆ, RS-25 ಇಂಜಿನ್ಗಳು, ಮತ್ತು ಅಪರ್ ಸ್ಟೇಜಲ್ಲಿ ಒಂದು RS-25 ಇಂಜಿನ್ ಬಳಸಲಾಗುತ್ತೆ. ಈ ರಾಕೆಟ್ ಒಟ್ಟು 2 ಥರದ ಇಂಧನ ಬಳಸುತ್ತೆ, ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್. ಈ ರಾಕೆಟ್ ಒಟ್ಟು 35 ಲಕ್ಷ ಲೀಟರ್ ಇಂಧನ ಬಳಸುತ್ತೆ. ಅದರಲ್ಲಿ ಒಟ್ಟು 28 ಲಕ್ಷ ಲೀಟರ್ ಲಿಕ್ವಿಡ್ ಹೈಡ್ರೋಜನ್ ಮತ್ತು 7,40,000 ಲೀಟರ್ ಲಿಕ್ವಿಡ್ ಆಕ್ಸಿಜನ್ ಬಳಸುತ್ತೆ. ಲಿಕ್ವಿಡ್ ಹೈಡ್ರೋಜನ್ನ ಟೆಂಪ್ರೇಚರ್ 158 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮೈನಸ್, ಮತ್ತು ಲಿಕ್ವಿಡ್ ಆಕ್ಸಿಜನ್ನ ಟೆಂಪ್ರೇಚರ್ 258 ಡಿಗ್ರಿ ಮೈನಸ್ ಇರುತ್ತೆ. ಇದರ ಜೊತೆಗೆ ನಾಸಾದ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಇರುತ್ತೆ. ಓರಿಯನ್ ಸ್ಕ್ರಾಫ್ಟ್ ಇದು ಒಟ್ಟು 2 ಮಾಡ್ಯೂಲ್ಗಳನ್ನು ಹೊಂದಿದೆ, ಒಂದು ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್. ಈ ಸ್ಪೇಸ್ ಕ್ರಾಫ್ಟ್ನ ಒಟ್ಟು ಎತ್ತರ 25 ಮೀಟರ್ 82 ಅಡಿ, ಒಟ್ಟು ವ್ಯಾಸ 16.5 ಅಡಿ. ಇದರ ಕ್ರೂ ಮಾಡ್ಯೂಲಲ್ಲಿ 4 ರಿಂದ 6 ಜನ ಆಸ್ಟ್ರೋನಾಟ್ಸ್ ಕುಳಿತುಕೊಳ್ಳಬಹುದು. ಇದರ ಒಳಗೆ ಒಟ್ಟು 8.9 ಕ್ಯೂಬಿಕ್ ಮೀಟರಷ್ಟು ಜಾಗವಿದೆ. 1 ಕ್ಯೂಬಿಕ್ ಮೀಟರ್ ಅಂದರೆ 1 ಮೀಟರ್ ಎತ್ತರ, 1 ಮೀಟರ್ ಅಗಲ, 1 ಮೀಟರ್ ಉದ್ದ ಎಂದು. ಈ ಆಟೋಮಸ್ ಮಿಷನ್ನಲ್ಲಿ ಒಟ್ಟು 4 ಜನ ಗಗನಯಾತ್ರಿಗಳು ಇದ್ದಾರೆ. ಕಮಾಂಡರ್ ರೀಡ್ ವೈಸ್ಮ್ಯಾನ್, ಮಿಷನ್ ಡೈರೆಕ್ಟರ್ ವಿಕ್ಟರ್ ಗ್ಲಾವರ್, ಮಿಷನ್ ಸ್ಪೆಷಲಿಸ್ಟ್ ಕ್ರಿಸ್ಟಿನಾ ಕುಕ್, ಪೈಲಟ್ ಜೆರ್ಮಿ ಹ್ಯಾನ್ಸನ್. ಇವರು 4 ಜನ ಗಗನಯಾತ್ರಿಗಳು ಈ ಮಿಷನ್ನಲ್ಲಿ ಭಾಗವಹಿಸಿದ್ದಾರೆ. ಇವರು ಚಂದ್ರನ ಮೇಲೆ ಇಳಿಯಲ್ಲ, ಚಂದ್ರನ ಹತ್ರ ಹೋಗಿ ವಾಪಸ್ ಬರ್ತಾರೆ ಒಂದು ರೌಂಡ್ ಹಾಕಿ. ಅದಕ್ಕೆ ಫ್ರೀ ಎಂಟ್ರಿ ಟ್ರೆಜೆಕ್ಟರಿ ಎಂದು ಕರೆಯಲಾಗುತ್ತೆ. ಈ ಮಿಷನ್ನಿನ ಒಟ್ಟು ಖರ್ಚು $4.1 ಬಿಲಿಯನ್ ಅಂದರೆ 34,000 ಕೋಟಿ. SLS ರಾಕೆಟೇ ಒಂದು ಬಾರಿ ಲಾಂಚ್ ಮಾಡಲು $2.2 ಬಿಲಿಯನ್ ಖರ್ಚು ಬರುತ್ತೆ, ಅಂದರೆ 20,000 ಕೋಟಿ ರೂಪಾಯಿ. ಓರಿಯನ್ ಸ್ಪೇಸ್ ಕ್ರಾಫ್ಟ್ ಒಂದು ಬಾರಿ ಹೋಗಬರಲು $1 ಬಿಲಿಯನ್ ಖರ್ಚು ಬರುತ್ತೆ, ಅಂದರೆ 9,000 ಕೋಟಿ. ಎಲ್ಲ ಖರ್ಚುಗಳು ಕೂಡಿ ಒಟ್ಟು 34,000 ಕೋಟಿ, ಅಂದರೆ $4.1 ಬಿಲಿಯನ್. ಈ ಮಿಷನ್ನ ಸಂಭಾವನೆ ಉಡಾವಣೆ ಫೆಬ್ರವರಿ 8, 2026 ಎನ್ನಲಾಗ್ತಿದೆ. ಇವತ್ತಿಗೆ ಇಷ್ಟೇ ಮಾಹಿತಿ ಸಾಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.